ಮಮತಾ ಬ್ಯಾನರ್ಜಿಗೆ ಶಾಕ್ ಮೇಲೆ ಶಾಕ್. ಸಂಸತ್ತಿನಲ್ಲಿ ಟಿಎಂಸಿಗೆ ಮೊದಲ ದೊಡ್ಡ ಹಿನ್ನಡೆಯಾಗ್ತಾ ಇದೆ. ಮಮತಾ ಬ್ಯಾನರ್ಜಿಗೆ ಸಂಸದೀಯ ಮಟ್ಟದ ಆಘಾತ. ರಾಜ್ಯಸಭಾ ಸಂಸದ ಸುಖೇಂದು ಶೇಖರ್ ರಾಯ್ ರಿಸೈನ್ ಮಾಡಿದ್ದಾರೆ. ಮೇಲ್ಮನೆಯಿಂದ ಹಿರಿಯ ನಾಯಕನ ಹಠಾತ್ ನಿರ್ಗಮನ. ತೃಣಮೂಲ ಕಾಂಗ್ರೆಸ್ ಒಳಗೆ ತೀವ್ರಗೊಂಡಿರುವಂತಹ ಬಂಡಾಯ. ಪಶ್ಚಿಮ ಬಂಗಾಳದ ಟಿಎಂಸಿ ಶಾಸಕರಿಂದ ಬೃಹತ್ ಬಂಡಾಯವನ್ನ ಏಳುವಂತಹ ಕೆಲಸಗಳು ಮಾಡಲಾಗ್ತಾ ಇದೆ. ಬಂಡಾಯದ ಮುನ್ಸೂಚನೆಯನ್ನ ನೀಡಿದ್ದಂತಹ ಸುಖೇಂದ ಶೇಖರ್ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಹಿಂದೆನೇ ಅವರು ಬಂಡಾಯವನ್ನ ನಾನು ಆರಿಸ್ತೀನಿ ಅಂತ ಹೇಳಿ ಅವರಾಗ್ಲೇ ಒಂದಷ್ಟು ಮುನ್ಸೂಚನೆಗಳನ್ನ ಕೂಡ ನೀಡಿದ್ರು. ಅದರಂತೆ ಇದೀಗ ಸುಖೇಂದು ಶೇಖರ್ ಅವರು ನಿರ್ಧಾರವನ್ನ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ರಾಷ್ಟ್ರ ರಾಜಕಾರಣದಲ್ಲಿ, ಅದರಲ್ಲೂ ವಿಶೇಷವಾಗಿ ದೀದಿಪಾಳ್ಯದಲ್ಲಿ ಅತ್ಯಂತ ಆಘಾತಕಾರಿ ಬಿಗ್ ಸುದ್ದಿ ಇದು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ನೋಡಿ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರಿಗೆ ದೆಹಲಿ ಮಟ್ಟದಲ್ಲಿ ಶಾಕ್ ಮೇಲೆ ಶಾಕ್ ಎದುರಾಗ್ತಾನೆ ಇದೆ. ಇದನ್ನು ಯಾವ ರೀತಿಯಾಗಿ ಫೇಸ್ ಮಾಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಹಳ ದೊಡ್ಡ ಮುಖಭಂಗ ಆಯಿತು, ಬಹಳ ದೊಡ್ಡ ಸೋಲನ್ನ ಅನುಭವಿಸಿದ ನಂತರ ಇದೀಗ ಶಾಕ್ ಮೇಲೆ ಶಾಕ್ ಆಗ್ತಾನೆ ಇದೆ. ಸುಖೇಂದು ಶೇಖರ್ ರಾಯ್ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಇದು ಇಷ್ಟಕ್ಕೆ ಸೀಮಿತ ಆಗಿಲ್ಲ ಅಂತ ಹೇಳಲಾಗ್ತಾ ಇದೆ. ನೋಡಿ, ಇದರ ಬಿಸಿ ನೇರವಾಗಿ ಕೋಲ್ಕತ್ತಾಗೆ ತಡ್ತಾ ಇದೆ. ಪಶ್ಚಿಮ ಬಂಗಾಳದ ಟಿಎಂಸಿ ಶಾಸಕರ ವಲಯದಲ್ಲೂ ಕೂಡ ಈಗ ಬೃಹತ್ ಬಂಡಾಯ ಏಳುವಂತಹ ಮುನ್ಸೂಚನೆಗಳು ಕೂಡ ಕಾಣಸಿಗ್ತಾ ಇದೆ. ನೋಡಿ, ಸುಖೇಂದ್ ಶೇಖರ್ ರಾಯ್ ಅವರು ಅಂತಂದ್ರೆ ಕೇವಲ ಎಂಪಿ ಮಾತ್ರವಲ್ಲ, ಅವರು ಸಂಸತ್ತಿನ ಮೇಲ್ಮನೆಯಲ್ಲಿ ತೃಣಮೂಲ ಕಾಂಗ್ರೆಸ್ನ ಮುಖ್ಯ ಸಾರಥಿ ಆಗಿದ್ರು. ಅತ್ಯಂತ ಅನುಭವಿ ಕಾನೂನು ತಜ್ಞರೂ ಕೂಡ ಹೌದು. ಪಕ್ಷದ ನೀತಿ ನಿರ್ಧಾರಗಳಲ್ಲಿ ಪ್ರಮುಖ ಪಾತ್ರವನ್ನ ಕೂಡ ವಹಿಸಿದಂತಹ ಹಿರಿಯ ನಾಯಕ. ಇಂತಹ ನಾಯಕ ಹಠಾತ್ ಆಗಿ ಸಂಸದ ಸ್ಥಾನಕ್ಕೆ ಒಂದು ಕಡೆ ಬಂಡಾಯದ ಬಾವುಟವನ್ನ ಹಾರಿಸಿದ್ದಾರೆ. ರಿಸೈನ್ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನ ಕೂಡ ತೆಗೆದುಕೊಂಡಿದ್ದಾರೆ.